ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನು ಇವತ್ತು ನಿಮಗೊಂದು ವಿಶೇಷವಾದ ಮಾಹಿತಿಯನ್ನು ತೊಗೊಂಡು ಬಂದಿದ್ದೀನಿ. ಏನಪ್ಪ ವಿಶೇಷ ಮಾಹಿತಿ ಅಂತಂದರೆ 18/4/2024ರಿಂದ 5/5/2024 ಇದು ಯಾವುದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ವೆರಿಫಿಕೇಷನ್ ಏನು ನಡೀತಾ ಇದೆ. ಅವರು ಮುಂಚೆ 5, 10 ಆ ಥರ ಮಾಡ್ತಿದ್ರು. ಆಮೇಲೆ 100, 200 ಆ ಥರ ಮಾಡಿದ್ರು. ಇವಾಗ 18/4/2024ರಿಂದ ಒಂದು ದಿನಕ್ಕೆ 1000 ಜನ ಮಾಡ್ತಾಯಿದ್ದಾರೆ. ಮತ್ತು ಅದಾಗಿದ ಮೇಲೆ 1-2-3 ದಿನ ಆಗಿದ್ಮೇಲೆ ಮತ್ತೆ 1200 ಮಾಡ್ತಾಯಿದ್ದಾರೆ. ನೀವಿಲ್ಲಿ ನೋಡ್ಬೋದು, ನಾನು ನಿಮ್ಗಿಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ 18ನೇ ತಾರೀಕಿದು ನೋಡಿ. 404,565 ಇಂದ 406,435 ಅಂದರೆ ಇಲ್ಲಿ ನೋಡಿ, ನಂಬರ್ ಆಫ್ ಕ್ಯಾಂಡಿಡೇಟ್ ಏನಿದೆ ನೋಡಿ 500. ಅದು ಬೆಳಗ್ಗೆ 8:30ಯಿಂದ ಮಧ್ಯಾಹ್ನವರೆಗೂ ಮುಗಿಯುತ್ತೆ, 1:30 ಗಂಟೆ. ಮತ್ತು ಆಮೇಲೆ ಮಧ್ಯಾಹ್ನ 2 ಗಂಟೆಯಿಂದ 406,436 ಇಂದ 408,060 500, ಮತ್ತು ಮಧ್ಯಾಹ್ನ 500 2 ಗಂಟೆ. ಒಂದು ದಿನಕ್ಕೆ 1000, 1200 ಈ ಥರ ಫಾಸ್ಟಾಗಿ ವೆರಿಫಿಕೇಷನ್ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಇದರಲ್ಲಿ ನಿಮ್ಮ ಹೆಸರು ಇದೆ ಅಂತ ನೋಡ್ಕೊಳ್ಳಿ. ನಿಮ್ಮ ಹೆಸರು ನಿಮ್ಮ ಹೆಸರು ಇವೆಲ್ಲ ಡೀಟೇಲ್ ಕೊಟ್ಟಿಲ್ಲ, ನಿಮ್ಮದು ಅಪ್ಲಿಕೇಶನ್ ನಂಬರ್ ಇದೆಯಾ ಅಂಥೇಳಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಗೆ ಆಲ್ರೆಡಿ ಮೆಸೇಜ್ ಬಂದಿರುತ್ತೆ. ಆಲ್ರೆಡಿ ಮೆಸೇಜ್ ಬಂದಿಲ್ಲ ಅಂದರೆ 1-2-3 ದಿನ ಇರೋದಕ್ಕೆ ಬಿಫೋರಲ್ಲೇ ಮೆಸೇಜ್ ಬರುತ್ತೆ. ಮೆಸೇಜು ಬೈ ಚಾನ್ಸ್ ಬಂದಿಲ್ಲ ಅಂದರೆ ಇದರಲ್ಲಿ ನಿಮ್ಮ ಸೀರಿಯಲ್ ನಂಬರು, ರಿಜಿಸ್ಟ್ರೇಷನ್ ನಂಬರ್ ಇದ್ದರೆ ನೀವು ಕರೆಪತ್ರನ ಡೌನ್ಲೋಡ್ ಮಾಡಿಕೊಂಡು ವೆರಿಫಿಕೇಷನ್ಗೆ ಹೋಗ್ರಿ ಅಂತ ಹೇಳ್ತೀನಿ. ಯಾರ್ಯಾರಿಗೆ ಇನ್ನೂ SMS ಬಂದಿಲ್ಲ ಅಂದರೆ ವೆಯ್ಟ್ ಮಾಡಿ, 1 ದಿನ, 2 ದಿನ, 3 ದಿನ, 4 ದಿನ. ನಿಮ್ಮದು ಡೇಟ್ ಏನಿದೆ ಬಿಫೋರ್ 1-2-3 ದಿನ ಮುಂಚೆನೇ ಮೆಸೇಜ್ ಬರುತ್ತೆ ನಿಮಗೆ. ನೀವು ಕರೆಪತ್ರನ ಡೌನ್ಲೋಡ್ ಮಾಡ್ಕೊಳ್ಳಿ. ಕರೆಪತ್ರ ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕಂತ ನಾನು ಒಂದು ಲಾಸ್ಟ್ ವೀಡಿಯೋ ಮಾಡಿದ್ದೆ. ಅದನ್ನು ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಅದನ್ನು ನೋಡಿ ಡೌನ್ಲೋಡ್ ಮಾಡಿಕೊಂಡು ವೆರಿಫಿಕೇಷನ್ಗೆ ಹೋಗ್ರಿ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಇದಕ್ಕಿನ್ನ ನೆಕ್ಸ್ಟ್ ನಂದಿನ್ನೂ ನಂಬರ್ ಬಂದಿಲ್ಲ ಸರ್ ಅಂತೇಳಿ ಯಾರು ವರಿ ಮಾಡ್ಕೋಬೇಡಿ. ಯಾಕಂದರೆ ಎಲ್ಲರನ್ನೂ ಕರೀತವ್ರೆ. ಸೀರಿಯಲ್ ನಂಬರ್ ಯಾರ್ಯಾರಿದ್ದಾರೆ ಅವೆಲ್ಲ ಕರೀತಾ ಇದ್ದಾರೆ. ಇಲ್ಲಿ ನೋಡಿ, ನಿಮ್ಮ ನಂಬರ್ ಏನಾದರೂ ಇದ್ದರೆ ನೀವು ಕರೆಪತ್ರ ಡೌನ್ಲೋಡ್ ಮಾಡಿಕೊಂಡು ನಿಮ್ಮದೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ತೊಗೊಂಡು 2 ಸೆಟ್ ಜೆರಾಕ್ಸ್ ತೊಗೊಂಡು ನಿಮ್ಮ ಡೇಟಿಗೆ ನೀವು ವೆರಿಫಿಕೇಷನ್ಗೆ ಹೋಗ್ಬೋದು. ನೋಡಿ, 18/4/2024 1000 ಜನ ಇದ್ದಾರೆ. 19/4/2024 1000 ಇದ್ದಾರೆ. 20/4/2024 1000 ಜನ ಇದ್ದಾರೆ. 21/4/2024 1000 ಜನ ಇದ್ದಾರೆ. ಇಲ್ಲಿ ನೋಡ್ಬೋದು ನೀವು. ಮತ್ತು ನೋಡಿ, 22 ಕೂಡ 1000, 23 ಕೂಡ 1000, 24 ಕೂಡ 1000 ಜನ, 25ಕ್ಕೆ 1000 ಜನ. 26ನೇ ತಾರೀಕಿಗೆ ಎಲೆಕ್ಷನ್ ಇದೆ, ಅದಕ್ಕೋಸ್ಕರ ಆವತ್ತಿನ ದಿನ ರಜೆ ಇದೆ. ಆಮೇಲೆ 27ಕ್ಕೆ 600 + 600 1200 ಜನ. ಇಲ್ಲಿ ನೋಡಿ, ಬೆಳಗ್ಗೆ 600 ಜನ, ಮಧ್ಯಾಹ್ನ 600 ಜನ, 1000 ಜನ ಇದ್ದಾರೆ. ನೋಡಿ, 28ಕ್ಕೆ 1200, 29ಕ್ಕೆ 1200 ಅಂದರೆ 1200, 30ಕ್ಕೆ 1200, ಆಮೇಲೆ 30ಕ್ಕೆ 1200. ಆಮೇಲೆ 1ನೇ ತಾರೀಕಿಗೆ ರಜೆ ಇದೆ. ಯಾಕೆ ರಜೆ ಅಂದರೆ ಇದು ಕಾರ್ಮಿಕರ ದಿನಾಚರಣೆ ಏನು ಬರುತ್ತೆ 1ನೇ ತಾರೀಕಿಗೆ, ಮೇ 1, ಅದಕ್ಕೋಸ್ಕರ ರಜೆ ಇದೆ. ಆಮೇಲೆ 2ನೇ ತಾರೀಕಿಗೆ 1200, 3ನೇ ತಾರೀಕಿಗೆ 1200. ನೋಡ್ಬೋದು, ಮಧ್ಯಾಹ್ನವರೆಗೂ 600, ಮಧ್ಯಾಹ್ನವರೆಗೂ 600. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಡೀಟೇಲಾಗಿ 600 ಅಂತೇಳಿ. ಈ ಕಡೆ ನೋಡ್ಕೊಳ್ಳಿ.
ನೋಡಿ ಇಲ್ಲಿ. ಮತ್ತು 4ನೇ ತಾರೀಕಿಗೆ 1200, ಆಮೇಲೆ 5ನೇ ತಾರೀಕಿಗೆ ಬಂದು 600 ಜನ ಇದ್ದಾರೆ. ಬೆಳಗ್ಗೆ 300, ಮಧ್ಯಾಹ್ನ 300, ಟೋಟಲು 16 ದಿನ ಕೊಟ್ಟಿದ್ದಾರೆ. 16 ದಿನದಲ್ಲಿ ಟೋಟಲ್ 17,000 ಜನ ವೆರಿಫಿಕೇಷನ್ ಆಗುತ್ತೆ. ಇವಾಗ ಫುಲ್ ಸ್ಪೀಡಾಗಿ ವೆರಿಫಿಕೇಷನ್ ಮಾಡ್ತಾಯಿದ್ದಾರೆ. ಅದೇ ಸ್ಪೀಡಿಂದ ಮತ್ತು ತಿರ್ಗಿ ಟ್ರ್ಯಾಕ್ ಟೆಸ್ಟು ನಡೆಯುತ್ತೆ, ಮತ್ತು ವೃತ್ತಿ ಪರೀಕ್ಷೆ ಕೂಡ ನಡೆಯುತ್ತೆ. ನಾವು ಡ್ರೈವಿಂಗ್ ಟೆಸ್ಟಿಗೆ ಹೋಗ್ಬೇಕಾಗುತ್ತಲ್ವ, ಅದಕ್ಕೋಸ್ಕರ ನಾವು ಎಲ್ಲ ರೀತಿಯಿಂದ ತಯಾರಿ ಮಾಡ್ಕೋಬೇಕಾಗುತ್ತೆ. ಆದಷ್ಟು ಬೇಗ ಮುಗಿಸುವ ಪ್ರಯತ್ನದಲ್ಲಿದ್ದಾರೆ. ನಿಮ್ಮ ನಂಬರು ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇವಾಗ ನಡೀತಾ ಇರೋದು 4th ಇಯರಿಂದ ಸ್ಟಾರ್ಟಾಗಿ ಈಗ 4 ಗಂಟನೂ ಬಂದಿದೆ ಸೀರಿಯಲ್ ನಂಬರ್ ಸ್ಟಾರ್ಟಿಂಗು. ಸೊ ನಿಮ್ಮದೇನಾದರೂ ಇದರಲ್ಲಿ ನಂಬರ್ ಇದ್ದರೆ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಸ್ಟಾರ್ಟಿಂಗ್ ನಂಬರು ಎಂಡಿಂಗ್ ನಂಬರು ಎರಡೇ ಇದೆ. ಅದ್ರ ಮಧ್ಯದಲ್ಲಿ ಇರೋದು ಎಲ್ಲರೂ ಇರುತ್ತೆ. ಸರ್ ಬರೀ 2 ನಂಬರ್ ಏನಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ನೋಡಿ, ಇದು ಸ್ಟಾರ್ಟಿಂಗ್ ನಂಬರು, ಇದು ಎಂಡಿಂಗ್ ನಂಬರು. ಇದರ ಮಧ್ಯದಲ್ಲಿ ಏನು ಬರುತ್ತೆ, ಅವೆಲ್ಲನೂ ಇದರಲ್ಲೇ ಇರ್ತವೆ. ಆ ಥರ ನೀವು ಅರ್ಥ ಮಾಡ್ಕೋಬೇಕು. ಆ ಥರ ಅರ್ಥ ಮಾಡಿಕೊಂಡು ನಿಮ್ಮ ನಂಬರು ಅದ್ರ ಮಧ್ಯದಲ್ಲೇ ಇರುತ್ತೆ. ಕರೆಪತ್ರ ಡೌನ್ಲೋಡ್ ಮಾಡಿಕೊಂಡು ನೀವು ವೆರಿಫಿಕೇಷನ್ಗೆ ಹೋಗಬೇಕು ಅಂತ ನಾನು ನಿಮ್ಮನ್ನು ಹೇಳ ಬಯಸ್ತಾ ಇದ್ದೀನಿ. ಸೊ ಈ ಮಾಹಿತಿನ ನಿಮ್ಮ ಸ್ನೇಹಿತರಿಗೆ ಯಾರಿಗೇನು ಗೊತ್ತಿಲ್ಲ ಅಂದರೆ ಅವ್ರಿಗೆ ಕೂಡ ಶೇರ್ ಮಾಡಿ. ಯಾಕಂದರೆ ಅವ್ರಿಗೂ ಗೊತ್ತಾಗಲಿ, ಅವರು ವೆರಿಫಿಕೇಷನ್ಗೆ ಹೋಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಉದ್ದೇಶ ಆಗಿರೋದರಿಂದ ಎಲ್ಲರನ್ನ ಈ ಮಾಹಿತಿನ ಶೇರ್ ಮಾಡಿ ಅಂತ ಹೇಳುತ್ತಾ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನನ್ನ ಚಾನಲ್ಗೆ ಯಾರಾದರೂ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳುತ್ತಾ, ಸೊ ಇನ್ನು ನಿಮಗೆ ಇದ್ರ ಬಗ್ಗೆ ಅಥವಾ ಬೇರೆ ಯಾವುದೇ ರೀತಿಯಿಂದ ಡೌಟ್ಸ್ಗಳಿದ್ದರೆ ಕಾಮೆಂಟಲ್ಲಿ ಕೇಳಿ. ನಿಮ್ಮ ಡೌಟ್ಗೆ ನಾನು ಮಾಹಿತಿನ ಕೊಡ್ತೀನಿ ಅಂತ ಹೇಳುತ್ತಾ, ಸೊ ಹಾಗೆ ರೋಡು ಸಿಗ್ನಲ್ಗಳ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ. ಅಲ್ಲೇ ಪ್ರತಿಯೊಬ್ಬರಿಗೂ 8 ಸಿಗ್ನಲ್ಲು ಎಕ್ಸಾಮ್ ಇದ್ದೇ ಇರುತ್ತೆ, ಡ್ರೈವರ್ ಆಗಲಿ, ಡ್ರೈವರ್ ಕಮ್ ಕಂಡಕ್ಟರ್ ಆಗಲಿ. ಸೊ ಆ 8 ಸಿಗ್ನಲ್ಲಿಂದ ನಮಗೆ 4 ನಂಬರ್ ಸಿಗುತ್ತೆ, ಅವು ಕೂಡ ಪ್ರಾಕ್ಟೀಸ್ ಮಾಡಿ ಅಂತ ಹೇಳುತ್ತಾ, ಆಮೇಲೆ ನಿಮ್ಮ ಹತ್ರ ಯಾವುದಾದ್ರೂ ಡ್ರೈವಿಂಗು ಇದು ಕೊಡ್ತಾರೆ, ಟ್ರ್ಯಾಕ್ ಟ್ರೈನಿಂಗ್ ಕೊಡ್ತಾರೆ ಪ್ರೈವೇಟಲ್ಲಿ. ಸೊ ನಿಮ್ಮದು ಹತ್ತಿರ ಯಾವುದನ್ನ ಇದ್ದರೆ ಅಲ್ಲಿ ಹೋಗಿ 1 ವಾರ 2 ವಾರ ನಿಮ್ಗೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಟ್ರ್ಯಾಕ್ ಟ್ರೈನಿಂಗ್ ತೊಗೊಂಡ್ರೆ ಭಾಳ ಒಳ್ಳೆಯದು ಅಂತೇಳಿ ನನಗನ್ನಿಸ್ತಾ ಇದೆ. ಯಾಕಂದರೆ KKRTCಯಲ್ಲಿ ಸುಮಾರು ಜನ ಮ್ಯಾಕ್ಸಿಮಮ್ ನಂಬರ್ ತೊಗೊಂಡು ಪಾಸಾಗಿದ್ದಾರೆ. ಕಡಿಮೆ ನಂಬರ್ ತೊಗೊಂಡಿದ್ದವರಿಗೆ 1 ನಂಬರು 2 ನಂಬರು ಇಷ್ಟರೊಳಗೆ ಎಲ್ಲ ನೌಕರಿಗಳು ಮಿಸ್ ಆಗಿದ್ದಾವೆ. ಸೊ ಅದಕ್ಕೋಸ್ಕರ ನಿಮಗೆಲ್ಲ ಈ ರೀತಿ ಆಗಬಾರ್ದು ಅಂಥೇಳಿ ಹೇಳ್ತಾ ಇದ್ದೀನಿ. ಯಾಕಂದರೆ ಕೆಲವೊಬ್ಬರದು ಏಜ್ ಡಿಬಾರ್ ಆಗಿರುತ್ತೆ, ಇದ್ರ ಮೇಲೆ ಭಾಳ ಡಿಪೆಂಡ್ ಆಗಿದ್ದಿರ್ತಾರೆ. ಸೊ ಅದಕ್ಕೋಸ್ಕರ ನೀವು 1-2 ವಾರ ನೀವು ಎಷ್ಟೇ ಹೆವಿ ಡ್ರೈವರ್ ಆಗಲಿ, ಎಷ್ಟೇ ಟ್ರಾಫಿಕಲ್ಲಿ ನೀವು ಗಾಡಿ ಓಡಿಸಲಿ, ಎಷ್ಟೇ ವರ್ಷ ಸರ್ವಿಸ್ ಇದ್ರೂ ಸೊ 1 ವಾರ 2 ವಾರ ಟ್ರೈನಿಂಗ್ ತೊಗೊಳ್ಳೋದು ಭಾಳ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಇದೆ. ಸೊ ಇದ್ರ ಬಗ್ಗೆ ನಿಮಗೇನಾದರೂ ಅನಿಸಿದರೆ ಕಾಮೆಂಟಲ್ಲಿ ಕೇಳಿ, ನಾನು ನಿಮಗೆ ಮಾಹಿತಿನ ಕೊಡ್ತೀನಿ. ಕರೆಪತ್ರನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತೇಳಿ ನಾನು ಹಿಂದಿನ ವಿಡಿಯೋ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ನಲ್ಲಿ ಮತ್ತೊಂದು ಸಲ ನಿಮಗೆ ಲಿಂಕ್ ಕೊಡ್ತೀನಿ, ಬೇಕಾದರೆ ಅದು ಕೂಡ ಚೆಕ್ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲೇ ನೀವು ಕರೆಪತ್ರ ಡೌನ್ಲೋಡ್ ಮಾಡ್ಕೋಬೋದು. ಅಥವಾ ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟು ಇಲ್ಲಿ ಯಾವುದಾನು ಸೈಬರ್ ಸೆಂಟರ್ ನೆಟ್ ಇದು ಇರುತ್ತಲ್ವ, ಅಲ್ಲಿ ಹೋಗಿ ಅವ್ರಿಗೆ ಕೊಟ್ಟರೆ ನಿಮಗೊಂದು ಪ್ರಿಂಟ್ ತೆಗೆದು ಕೊಡ್ತವ್ರೆ. ನಿಮ್ಮ ಡೇಟ್ ಯಾವತ್ತಿರುತ್ತೆ ಆ ಡೇಟಲ್ಲಿ ನೀವು ಹೋಗಿ ವೆರಿಫಿಕೇಷನ್ಗೆ ಹೋಗ್ಬೋದು ಅಂತ ಹೇಳ್ತಿದ್ದೀನಿ. ಸೊ ಇನ್ನೇನಾದರೂ ಬೇರೆ ಹೊಸ ಮಾಹಿತಿ ಏನಾದರೂ ಬಂದರೆ ನಾನು ತಕ್ಷಣ ನಿಮ್ಮ ಜೊತೆಗೆ ನಾನು ಹಂಚ್ಕೊಳ್ತೀನಿ ಅಂತ ಹೇಳುತ್ತಾ, ಸೊ ಇಲ್ಲಿವರೆಗೂ ನನ್ನ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತು ನಿಮಗೇನಾದರೂ ಇದು ನೀಟಾಗಿ ಕಾಣ್ತಾ ಇಲ್ಲ, ಸಣ್ಣಾಗಿ ಕಾಣ್ತಾ ಇದೆ ಅಂತ ಇದು ಮಾಡಿಕೊಂಡ್ರೆ, ಸೊ ನಿಮ್ಮ ಮೊಬೈಲಿಂದ ಸ್ವಲ್ಪ ಜೂಮ್ ಮಾಡಿಕೊಂಡ್ರೆ ನಿಮಗೆ ಡೀಟೇಲಾಗಿ ಈ ಸೀರಿಯಲ್ ನಂಬರ್ಗಳೆಲ್ಲ ಕಾಣ್ತವೆ. ನೀವು ನಿಮ್ಮ ನಂಬರ್ಗಳನ್ನು ಅದರಲ್ಲಿ ಚೆಕ್ ಮಾಡ್ಕೋಬೋದು ಅಂತ ಹೇಳ್ತಾಯಿದ್ದೀನಿ. ಸೊ ಮತ್ತೊಮ್ಮೆ ಎಲ್ಲರೂ ವೆರಿಫಿಕೇಷನ್ಗೆ ಹೋಗಲಿ, ಎಲ್ಲರೂ ಚೆನ್ನಾಗಿ ಒಳ್ಳೆ ಪಾಸ್ ಆಗಲಿ, ಸೊ ಎಲ್ಲರಿಗೆ ನೌಕರಿ ಸಿಗಲಿ ಅನ್ನೋದೇ ನಮ್ಮ ಬಯಕೆ. ಆದ್ದರಿಂದ ಸೊ ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೂ, ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ, ನಿಮ್ಮ ಡ್ರೈವರ್ ಗ್ರೂಪಲ್ಲಿ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೆ ಮಾಹಿತಿ ತಿಳಿಸಿ ಅಂತ ಹೇಳಿದ್ರೆ ಮತ್ತೊಮ್ಮೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.